ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ್ಯ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ. ವೀಕ್ಷಕರೇ, ನಾವು ಇವತ್ತು ಕೃಷ್ಣಮೂರ್ತಿ ಪದ್ಧತಿಯ ಅನುಸಾರವಾಗಿ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಬಹುಮುಖ್ಯವಾಗಿರುವಂಥದ್ದು ಕೃಷ್ಣಮೂರ್ತಿ ಪದ್ಧತಿ ಅಂದರೆ ಏನು, ಹೇಗೆ ಒಂದು ಸಾಂಪ್ರದಾಯಿಕ ಪದ್ಧತಿಯಿಂದ ಇದು ಬೇರೆ ಆಗುತ್ತೆ ಅಂತ ನೋಡೋದಾದರೆ, ನೋಡಿ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಮಗೆ ಗೊತ್ತಿರುವಂಥದ್ದು ವೇದಿಕ್ ಪರಾಶರ ಸಿಸ್ಟಮ್ ಅಂತ ನಾವೇನು ತೊಗೊತೀವಿ. ಇದರಲ್ಲಿ ನೈಸರ್ಗಿಕ ಶುಭ ಗ್ರಹ ಮತ್ತು ನೈಸರ್ಗಿಕ ಪಾಪಗ್ರಹಗಳಂತಿರುತ್ತೆ. ಉದಾಹರಣೆಗೆ ಗುರು ಶುಕ್ರರು ನೈಸರ್ಗಿಕ ಶುಭ ಗ್ರಹ ಆದರೆ ಸೂರ್ಯ, ಮಂಗಳ ಮತ್ತು ಶನಿ, ರಾಹು, ಕೇತು ಇದು ನೈಸರ್ಗಿಕ ಪಾಪಗ್ರಹಗಳಂತ ನಾವು ಪರಿಗಣಿಸ್ತೀವಿ. ಆದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಯಾವಾಗಲೂ ನೈಸರ್ಗಿಕ ಶುಭ, ನೈಸರ್ಗಿಕ ಪಾಪಗ್ರಹಗಳು ಯಾವತ್ತೂ ಕನ್ಸಿಡರ್ ಮಾಡೋದಿಲ್ಲ. ಆದರೆ ಯಾವುದೇ ಒಂದು ಮನೆಯನ್ನು ನೋಡಬೇಕಾದಾಗ ಆ ಒಂದು ಮನೆಗೆ ಸಬ್ ಲಾರ್ಡು ಅಥವಾ ಸ್ಟಾರ್ ಲಾರ್ಡು ಅಂದರೆ ನಕ್ಷತ್ರ ಲಾರ್ಡ್ ಅಂತ ನಾವೇನು ತೊಗೊತೀವಿ, ಅಲ್ಲಿ ಏನಾದಾಗ ಕಾಂಬಿನೇಷನಲ್ಲಿ 6, 8, 12 6, 8, 12 ಅಂತ ಬಂದಾಗ ಅದನ್ನು ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ.